ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕನ್ನಡ ಯೂಟ್ಯೂಬ್ ಚಾನಲ್. ಶಾರದಾ ಸೀರಿಯಲ್ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಶಾರದಾ ಸೀರಿಯಲ್ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಜ್ಯೋತಿಕಾ ಅವರು ಕಾಂಪಿಟೇಟರ್ಸ್ ಜೊತೆ ಮಾತಾಡ್ತಾ ಇರ್ತಾರೆ. ನೀವೇನು ತಲೆ ಕೆಡ್ಸ್ಕೊಬೇಡಿ, ನಾನು ನಿಮ್ಗೆ ಹೇಳಿರೋ ಪ್ರೈಸ್ನೇ ಬಿಡ್ ಮಾಡ್ತೀನಿ. ಖಂಡಿತ ಈ ಬಿಡ್ ನಿಮ್ಮದೇ ಆಗುತ್ತೆ. ನನಗೆ ಬರಬೇಕಾಗಿರೋ 20% ಶೇರ್ನ ಮರಿಬೇಡಿ, ನನಗೆ ಟ್ರಾನ್ಸ್ಫರ್ ಮಾಡಿಬಿಡಿ ಅಂತ ಹೇಳ್ತಾ ಇರ್ತಾಳೆ. ಅದನ್ನು ಜ್ಯೋತಿಕಾ ಈ ಮಾತಾಡ್ತಿರೋದನ್ನ ಶಾರದಾ ಕೇಳಿಸ್ಕೊಂಡ್ಬಿಡ್ತಾಳೆ. ಅಯ್ಯೋ ಪಾಪಿ, ನಮ್ಮ ತಾತ ಎಷ್ಟು ಕಷ್ಟಪಟ್ಟು ಕಟ್ಟಿರೋ ಕಂಪ್ನಿನ ಎಲ್ಲ ಧ್ವಂಸ ಮಾಡಬೇಕು ಅಂತ ಇದೆಯಾ? ಈ ಕಂಪ್ನಿನ ಹಾಳು ಮಾಡೋದಕ್ಕೆ ನಾನಂತೂ ಬಿಡೋದಿಲ್ಲ. ನಿನಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಇರು ಅಂದ್ಬಿಟ್ಟು ಶಾರದಾ ಅಲ್ಲಿಂದ ಹೊಂಟೋಗ್ತಾಳೆ. ಇಲ್ಲಿ ಸಿದ್ದು ದೀಪನ ಮಲಗಿಸ್ತಾ ಇರ್ತಾನೆ. ಯಾವ ಕತೆ ಹೇಳಲಿ ಪುಟ್ಟ, ನಿನಗೆ ಭಗವದ್ಗೀತಾ ಮತ್ತು ರಾಮಾಯಣ ಮಹಾಭಾರತ ಹೇಳ ಅಂತ ಕೇಳ್ತಾ ಇರ್ತಾನೆ. ಬೇಡ ಬೇಡ, ನನಗೆ ಬೇರೆದು ಯಾವ್ದಾದ್ರು ಹೇಳಿ ಅಂತ ಹೇಳ್ತಾ ಇರ್ತಾಳೆ. ಆವಾಗ ನನಗೆ ಕರಡಿ ಕತೆ ಹೇಳ್ತೀನಿ ಇರೋದು ಚೆನ್ನಾಗಿದೆ ಅಂತ ಹೇಳ್ತಾ ಇರ್ತಾನೆ. ಆವಾಗ ಓಕೆ ಅದನ್ನ ಹೇಳಿ ಅಂತ ಹೇಳ್ತಾ ಇರ್ತಾಳೆ. ಆವಾಗ ಆ ಕತೆನ ಹೇಳ್ತಾ ಇರ್ತಾನೆ. ಕತೆ ಹೇಳ್ತಾ ಹೇಳ್ತಾ ಅವಳು ಹಂಗೆ ನಿದ್ದೆ ಮಾಡಿಬಿಡ್ತಾಳೆ. ಆವಾಗ ಶಾರದಾ ಬರ್ತಾಳೆ. ಸರ್ ನಾನು ನಿಮ್ಗೊಂದು ವಿಷಯ ಹೇಳಬೇಕು ಅಂತ ಹೇಳ್ತಾ ಇರ್ತಾಳೆ. ಅಯ್ಯೋ ಇರಿ ಶಾರದಾ ಅವರೇ, ಫಸ್ಟು ನಾನು ದೀಪನ ಮಲಗಿಸ್ತೀನಿ ಅಂತ ಹೇಳ್ತಾ ಇರ್ತಾನೆ. ದೀಪು ಆಲ್ರೆಡಿ ಮಲ್ಕೊಂಡಿದ್ದಾಳೆ, ನೀವು ಒಂದು ನಿಮಿಷ ಬನ್ನಿ ಇಲ್ಲಿ ಅಂತ ಕರಿತಾಳೆ. ಆವಾಗ ಎದ್ದು ಈ ಕಡೆ ನಿಂತ್ಕೊಳ್ಳೋದಕ್ಕೆ ಅಂತ ಹೋಗ್ತಾನೆ. ಆವಾಗ ಬಿದೋಗಕ್ಕೆ ಹೋಗ್ತಾ ಇರ್ತಾಳೆ ಶಾರದಾ. ಶಾರದನ ಹಿಂಗೆ ಹಿಡ್ಕೊತಾನೆ. ಇಬ್ಬರೂ ಕಣ್ಕಣ್ಣಲ್ಲೇ ನೋಡ್ತಾ ಇರ್ತಾರೆ. ಅಯ್ಯೋ ಸರ್, ನಿಮ್ದು ಯಾವಾಗಲೂ ಇದ್ದಿದ್ದೆ, ಫಸ್ಟು ಇಲ್ಲಿ ಬಿಡಿ, ನಿಮ್ಗೊಂದು ವಿಷಯ ಹೇಳಬೇಕು ಬನ್ನಿ ಇಲ್ಲಿ ಅಂತ ಗೈಡ್ದೆ ಕರ್ಕೊಂಡೋಗ್ತಾಳೆ. ಮನೆಗೆ ಕಂಪ್ನಿದ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಎಲ್ಲ ಬಂದಿರ್ತಾರೆ. ತಾತ ಅವ್ರ ಜೊತೆ ಕೂತ್ಕೊಂಡು ಮೀಟಿಂಗ್ ಮಾಡ್ತಾ ಇರ್ತಾರೆ. ಅಲ್ಲಿಗೆ ಶಾರದಾ ಮತ್ತು ಸಿದ್ದುನೂ ಬರ್ತಾರೆ. ಆವಾಗ ಸಿದ್ದು ಅವ್ರನ್ನ ನೋಡ್ಬಿಟ್ಟು, ಸಿದ್ದು ಅವರೇ ನೀವು ಈ ಮನೇಲೇ ಇದ್ದೀರಾ? ನೀವು ಈ ಮನೇಲಿ ಇರಲಿಲ್ವಲ್ಲ, ನಿಮ್ಮನ್ನ ನೋಡಿ ನಮಗೆ ತುಂಬ ಸಂತೋಷ ಆಯಿತು. ನೀವು ಇರ್ಬೇಕಾದ್ರೆ ಕಂಪ್ನಿ ಎಷ್ಟು ಚೆನ್ನಾಗಿ ನಡೀತಾ ಇತ್ತು, ನಾವು ಯಾವುದ್ರ ಬಗ್ಗೆನೂ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಇರಲಿಲ್ಲ. ಆದರೆ ನೀವು ಹೋದ್ಮೇಲೆ ತುಂಬ ಕಷ್ಟ ಆಗ್ತಾಯಿದೆ. ಆ ಜ್ಯೋತಿಕನು ಈಗ ತಾನೇ ಎಲ್ಲ ಕಲ್ತ್ಕೊತಾ ಇದ್ದಾರಲ್ಲ, ಅವರೂ ಯಾವಾಗ ಕಲಿತಾರೋ ಏನೋ ಗೊತ್ತಿಲ್ಲ. ಆದರೆ ನೀವು ಇರಬೇಕಾದ್ರೆ ನಮ್ಗೆ ಒಂದು ಚೂರು ಚಿಂತೆ ಇರಲಿಲ್ಲ, ನಿಶ್ಚಿಂತೆಯಾಗಿ ಎಲ್ಲ ಈಸಿಯಾಗಿ ನಡೀತಾ ಇತ್ತು. ನಿಮ್ಮ ಎಕ್ಸ್ಪೀರಿಯನ್ಸು ಈ ಕಂಪ್ನಿಗೆ ಅವಶ್ಯಕತೆ ಇದೆ ಅಂತ ಹೇಳ್ತಿರ್ತಾರೆ. ಆವಾಗ ನನ್ನ ಮಗಳೂ ಚೆನ್ನಾಗಿ ನೋಡ್ಕೊತಾಳೆ, ಅವಳು ಎಲ್ಲ ಕಲಿತಾ ಇದ್ದಾಳೆ ಅಂತ ತಾತ ಹೇಳ್ತಾ ಇರ್ತಾರೆ. ಮತ್ತು ಶಾರದಾ ಅಲ್ಲೇ ನಿಂತಿರ್ತಾರೆ. ನೀವು ಎಲ್ಲ ಪ್ರೈಸ್ ಕೊಟೇಶನ್ ಎಲ್ಲ ಮುಗ್ದಿತ್ತು ಅಂದರೆ ಇದನ್ನೇ ಫೈನಲೈಸ್ ಮಾಡ್ಬೋದು ಅಂತ ತಾತ ಹೇಳ್ತಾ ಇರ್ತಾರೆ. ಹಂಗಾರೆ ಜ್ಯೋತಿಕಾ ಅವ್ರು ನೋಡಿ ಹೇಳಿರೋದಲ್ವಾ, ಅದು ಕರೆಕ್ಟಾಗೇ ಇರುತ್ತೆ, ನೀವು ಅದನ್ನೇ ಫೈನಲೈಸ್ ಮಾಡಿ ಅಂತ ತಾತ ಹೇಳ್ತಾ ಇರ್ತಾರೆ. ಆವಾಗ ಸರಿ ಸರ್ ಅಂತ ಅವ್ರು ಹೇಳ್ತಾ ಇರ್ತಾರೆ. ಸರ್ ನೀವು ಒಂದ್ಸತಿ ನೋಡಿ ಅಂತ ಶಾರದಾ ಹೇಳ್ತಾಳೆ. ಆವಾಗ ಹೌದು, ಸಿದ್ದು ಅವ್ರಿಗೆ ತುಂಬ ಅನುಭವ ಇದೆ, ನೀವು ಒಂದ್ಸತಿ ನೋಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಬೋರ್ಡ್ ಆಫ್ ಡೈರೆಕ್ಟರ್ಸು ಹೇಳ್ತಾರೆ. ಸರಿ ಅಂತ ಸಿದ್ದುನು ಬಂದು ಅಲ್ಲಿ ಸೋಫಾ ಮೇಲೆ ಕೂತ್ಕೊಂಡು ಆ ಪ್ರೈಸ್ನೆಲ್ಲ ನೋಡ್ತಾನೆ. ಓಕೆ, ಈ ಟೆಂಡರ್ಗೆ ಇಷ್ಟೊಂದು ಪ್ರೈಸು ಕೋಟ್ ಮಾಡೋ ಅವಶ್ಯಕತೆ ಇಲ್ಲ, ಇದಕ್ಕಿಂತ ನಾವು ಕಡಿಮೆಗೆ ಕೋಟ್ ಮಾಡ್ಬೋದು ನೋಡಿ. ಇದರಿಂದ ನಮ್ಮ ಎಸ್ಟಿಮೇಷನ್ನು ಎಲ್ಲ ಜಾಸ್ತಿ ಆಗುತ್ತೆ, ಅದರಿಂದ ಎಕ್ಸ್ಪೆಂಡಿಚರ್ಸ್ ಜಾಸ್ತಿ ಆಗುತ್ತೆ, ಇದನ್ನ ನೀವು ಇನ್ನೂ ಕಮ್ಮಿ ಕೋಟ್ ಮಾಡ್ಬೋದು ಅಂತ ಹೇಳ್ತಾ ಇರ್ತಾನೆ. ನೋಡಿ, ಈ ಟೆಂಡರ್ನ ಇದನ್ನ ಫೈನಲೈಸ್ ಮಾಡೋದಕ್ಕೆ ಜ್ಯೋತಿಕಾ ಅವರು 3 months ಟೈಮ್ ತೊಗೊಂಡಿದ್ದಾರೆ. ಆದರೆ ನೀವು 3 minutesಲ್ಲೇ ಎಲ್ಲನೂ ಹೇಳ್ಬಿಟ್ರಿ. ನಿಮಗಿರೋ ಅನುಭವ ಅಂಥದ್ದು, ನಿಮ್ಮ ಅನುಭವ ಈ ಕಂಪ್ನಿಗಿತ್ತು ಅಂದರೆ ಈ ಕಂಪ್ನಿ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ನೀವು ಅದಕ್ಕೇ ನಿಮ್ಮ ಅನುಭವನ ಇದಕ್ಕೆ ವೆರಿ ಇಂಪಾರ್ಟೆಂಟು, ನೀವು ಈ ಪ್ರೈಸ್ನ ನೋಡಬೇಕು ಅಂತ ಅದಕ್ಕೆ ನಾವು ಹೇಳಿದ್ದು ಅಂತ ಹೇಳ್ತಿರ್ತಾರೆ. ಅವ್ರು ಹೊಗಳ್ತಾ ಇರೋದನ್ನ ನೋಡ್ಬಿಟ್ಟು ತಾತ ಸಿದ್ದುನ ಎಷ್ಟು ಚೆನ್ನಾಗಿ ಹೊಗಳ್ತಾ ಇದ್ದಾರೆ. ಆದರೆ ಸಿದ್ದುನ ನಮ್ಮ ಕಂಪ್ನಿಲಿ ಇದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು, ನನಗೆ ಹೇಳ್ದೇ ಇವನು ಎಂತೆಂಥ ತಪ್ಪನ್ನೆಲ್ಲ ಮಾಡ್ಕೊಂಬಿಟ್ಟ, ಇವನ್ನ ಹೊಗಳ್ತಾ ಇರೋದು ನೋಡ್ರೆ ನಂಗೆ ತುಂಬ ಸಂತೋಷ ಆಗ್ತಿದೆ ಅಂತ ತಾತನು ಖುಷಿ ಪಡ್ತಾ ಇರ್ತಾರೆ. ಸರ್ ನಾಳೆ ಬಿಡ್ಡಿಂಗಿಗೆ ಮರಿದೇನೆ ಸಿದ್ದು ಅವ್ರನ್ನ ಕರ್ಕೊಬನ್ನಿ, ಯಾಕೆಂದರೆ ಅವ್ರಿಗೆ ನಮ್ಮ ಜೊತೆ ಇತ್ತು ಅಂದರೆ ಬಿಡ್ಡಿಂಗ್ ನಮ್ಮದೇ ಆಗುತ್ತೆ, ಅವ್ರು ಮಿಸ್ ಮಾಡದೆ ಬರಬೇಕು ಆಯಿತಾ ಅಂತ ಹೇಳ್ತಿರ್ತಾರೆ. ಸರಿ ಆಯಿತು ಅಂತ ತಾತ ಏನು ಹೇಳ್ದೇನೆ ಸುಮ್ಮನೆ ನಿಂತಿರ್ತಾರೆ. ಸರ್ ಏನು ಮಾತಾಡ್ತಾ ಇಲ್ವಲ್ಲ ನೀವು ಮಿಸ್ ಮಾಡ್ದೇ ಸಿದ್ದು ಸರ್ನ ಕರ್ಕೊಂಬರ್ಬೇಕು ಸರಿನಾ ಅಂತ ಹೇಳ್ತಿರ್ತಾರೆ. ಸರಿ ಆಯಿತು ಸಿದ್ದು ನಾನು ಕರ್ಕೊಂಬರ್ತೀನಿ ಅಂತ ಹೇಳ್ತಾನೆ. ಬೋರ್ಡ್ ಆಫ್ ಡೈರೆಕ್ಟರ್ಸ್ ಎಲ್ಲ ಅಲ್ಲಿಂದ ಹೊಡ್ತಾರೆ. ಅವ್ರು ಹೊಟ್ಟಾದ್ಮೇಲೆ ತಾತ ಸಿದ್ದುಗೆ ಹೇಳ್ತಾರೆ, ಕೇಳಿಸ್ತಲ್ಲ, ಈಗ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಹೇಳಿದ್ದಾರೆ ನಾಳೆ ನೀನು ಬರಬೇಕು ಅಂತ ಹೇಳ್ತಾರೆ ಆಫೀಸ್ಗೆ. ಆವಾಗ ಆಯಿತು ತಾತ ನಾನು ಬಂದೇ ಬರ್ತೀನಿ ಅಂತ ಹೇಳ್ತಾ ಇರ್ತಾನೆ. ಆವಾಗ ಶಾರದಂಗೆ ತುಂಬ ಖುಷಿ ಆಗ್ತಾ ಇರುತ್ತೆ. ಶಾರದಾ ಮತ್ತು ಸಿದ್ದು ಇಬ್ಬರು ಮಕ್ಕ ನೋಡಿಕೊಂಡು ಫುಲ್ ಖುಷಿ ಪಡ್ತಾ ಇರ್ತಾರೆ. ತಾತ ಅಲ್ಲಿಂದ ಹೊಂಟೋಗ್ತಾರೆ. ದಶರಥಂಗೆ ತಿಂಡಿ ತಿನ್ನಿಸ್ತಾ ಇರ್ತಾಳೆ. ಏನು ಸುಮಿತ್ರಾ, ಇದು ಮಕ್ಕ ಸಪ್ಪುಗಿದೆ, ಏನಾಯಿತು ಅಂತ ಕೇಳ್ತಾನೆ. ನಂಗೆ ತುಂಬ ಬೇಜಾರಾಗ್ತಾ ಇದೆ ರೀ, ಈ ಮನೆಯಲ್ಲಿ ಆ ಶಾರದಾ ಎಲ್ಲಿ ನೋಡಿದ್ರು ಅವಳೇ ಸಿಗ್ತಾಳೆ, ಅವಳೇ ಇರ್ತಾಳೆ, ಅವಳನ್ನ ನೋಡಿದ್ರೆ ನಂಗೆ ತುಂಬ ಕೋಪ ಬರುತ್ತೆ ಅಂತ ಹೇಳ್ತಾ ಇರ್ತಾಳೆ. ಅವಳು ಏನು ಮಾಡಿದ್ದಾಳೆ, ಅವಳ ಪಾಡಿಗೆ ಅವಳು ಕೆಲಸ ಮಾಡ್ಕೊಂಡಿದ್ದಾಳೆ, ನಿನ್ನ ಪಾಡಿಗೆ ನೀನು ಸುಮ್ಮನೆ ಇರು ಅಂತ ಹೇಳ್ತಾ ಇರ್ತಾನೆ. ಆವಾಗ ನಿಮ್ಗೊಂದು ವಿಷಯ ಗೊತ್ತಾ, ನಾನು ಇವತ್ತು ಊಟ ಮಾಡೋಕ್ಕೆ ಹೋದರೆ ನನ್ನ ಪಕ್ಕದಲ್ಲೇ ಬಂದು ಕೂತ್ಕೊಂಡ್ಬಿಟ್ಲು, ನನಗೆ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡ್ತು, ನಾನು ಎದ್ಬಿಡಕ್ಕೆ ಹೋದೆ ಅಂತ ಹೇಳ್ತಿರ್ತಾಳೆ. ಅಯ್ಯೋ, ನಿನ್ನ ಪಕ್ಕ ಕೂತ್ಕೊಂಡು ಊಟ ಮಾಡಿದ್ರೆ ಏನಾಗುತ್ತೆ, ನೀನು ಯಾಕೆ ಈ ನಡುವೆ ಇಷ್ಟೊಂದು ಓವರಾಗಿ ಆಡ್ತಾ ಇದೆಯಾ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ತಿರ್ತಾನೆ. ಅವಳು ನನ್ನ ಕಣ್ಮುಂದೆ ಇರಬಾರ್ದಷ್ಟೇ, ಅವಳು ನನ್ನ ಮಗಳು ಜೀವನ ಹಾಳು ಮಾಡಿದವಳು, ನಿಮಗೆ ಶೂಟ್ ಮಾಡೋದಕ್ಕೆ ಬಂದವಳು, ಅವಳಿಂದ ನಮ್ಮ ಮನೆಗೆ ಯಾವಾಗಲಿದ್ರೂ ತೊಂದರೆನೇ ಅಂತ ಹೇಳ್ತಾ ಇರ್ತಾಳೆ.
ತಿನ್ನಿಸ್ಬಿಟ್ಟು ಸುಮಿತ್ರ ಅಲ್ಲಿಂದ ಹೋಗ್ತಾಳೆ. ಇವನಿಗೆ ನೀರು ಬಾಯಾರಿಕೆ ಆಗ್ತಾ ಇರತ್ತೆ ದಶರಥಂಗೆ. ನೀರು ಕುಡಿಯೋದಕ್ಕೆ ಅಂತ ನೋಡ್ತಾನೆ, ಅಲ್ಲಿ ಜಗ್ಗಲ್ಲಿ ನೀರು ಇರೋದಿಲ್ಲ. ಅವನೇ ನೀರು ಎತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಿಂತ್ಕೊಳ್ಳೋದಕ್ಕೆ ಹೋಗ್ತಾನೆ. ತಲೆ ಸುತ್ತ ಬಂದು ಇನ್ನೇನು ಬಿದ್ದೋಗೋಕೆ ಹೋಗ್ತಾ ಇರ್ತಾನೆ. ಆವಾಗ ಶಾರದಾ ಓಡ್ ಬಂದು ಅವನ್ನ ಹಿಡ್ಕೊತಾಳೆ. ಹಿಡ್ಕೊಂಡು ಅವನ್ನ ಕುಂಡಿಸ್ಬಿಟ್ಟು ಅಲ್ಲಿ ಅವಳು ಜಗ್ಗಲ್ಲಿ ನೋಡ್ತಾಳೆ ನೀರು ಇರೋದಿಲ್ಲ. ಓಡೋಗಿ ಫಸ್ಟು ಲೋಟದಲ್ಲಿ ನೀರು ತೊಗೊಂಬರ್ತಾಳೆ. ನೀರನ್ನ ತೊಗೊಂಬಂದ್ಬಿಟ್ಟು ದಶರಥಂಗೆ ನೀರನ್ನ ಕುಡಿಸ್ತಾ ಇರ್ತಾಳೆ. ಸಮಾಧಾನ ಆಗ್ತಾ ಇರುತ್ತೆ ಅವನಿಗೆ. ಆವಾಗ ಅವ್ರು ನೀರು ಕುಡಿಸ್ತಾ ಇರೋದನ್ನ ಈ ಸುಮಿತ್ರ ನೋಡ್ಬಿಟ್ಟು, ಏಯ್ ಪಾಪಿ, ನೀನು ಯಾಕೆ ಬಂದೆ ನಮ್ಮ ರೂಮ್ ಒಳಗಡೆಗೆ? ಮತ್ತೆ ಅವ್ರನ್ನ ಸಾಯಿಸ್ಬೇಕು ಅಂತ ಬಂದಿದ್ಯಾ? ಏನಾಗಿದೆ ನಿನಗೆ ಅಂತ ಹೇಳಿ ಜೋರು ಮಾಡಿ ಬೈತಾ ಇರ್ತಾಳೆ. ಆಗ ಮನೆಯವರು ಎಲ್ಲರೂ ಏನಾಯಿತು ಅಂತ ಟೆನ್ಷನ್ ಮಾಡ್ಕೊಂಡು ಓಡಿ ಬರ್ತಾರೆ. ಆಗ ತಾತ, ಏನಾಯ್ತಮ್ಮ, ಯಾಕಮ್ಮ ಹಿಂಗೆ ಕಿರ್ಚಾಡ್ತಾ ಇದೆಯಾ, ಸಮಾಧಾನವಾಗಿರು, ಏನು ಕಿರ್ಚಾಡ್ತಿದ್ಯಾ ಅಂತ ಕೇಳ್ತಿರ್ತಾರೆ. ಅವಾಗ ಸುಮಿತ್ರ ಅವ್ರಿಗೆ ಯಾರಿಗೂ ಮಾತಾಡೋದಕ್ಕೆ ಬಿಡ್ದೇನೆ, ಇವಳು ನನ್ನ ಗಂಡನ ಮತ್ತೆ ಸಾಯಿಸ್ಬೇಕು ಅಂತ ಬಂದಿದ್ದಾಳೆ, ನಾನು ಏನಾದ್ರು ಬರೋದು ಒಂದು ಸ್ವಲ್ಪ ಹೊತ್ತು ಲೇಟ್ ಆಗಿಬಿಟ್ಟಿದ್ರೆ ನನ್ನ ಗಂಡನ ಸಾಯಿಸ್ಬಿಡ್ತಾ ಇದ್ಲು ಅಂತ ಜೋರಾಗಿ ಹೇಳ್ತಾ ಇರ್ತಾಳೆ. ಅವಾಗ ಸುಮಿತ್ರ ಸ್ವಲ್ಪ ಸಮಾಧಾನವಾಗಿ ಇರುವಂಥ ದಶರಥ ಮಾತಾಡೋದಕ್ಕೆ ಹೋಗ್ತಾನೆ. ಆದರೂ ಅವ್ರನ್ನ ಯಾರನ್ನೂ ಮಾತಾಡೋದಕ್ಕೆ ಬಿಡ್ದೇನೆ, ಇವಳನ್ನ ನಮ್ಮ ಮನೆಗೆ ಸೇರಿಸಿದ್ದು ತಪ್ಪಾಯ್ತು ಮಾವ, ಇವಳಿಂದ ನಮ್ಗೆ ಎಷ್ಟೊಂದು ತೊಂದರೆ ಆಗ್ತಾ ಇದೆ ಅಂತ ಹೇಳ್ತಿರ್ತಾಳೆ. ಅಯ್ಯೋ ಶಾರದವ್ರೆ, ಏನಾಯಿತು, ನೀವೇನು ಮಾಡಿದ್ರಿ ಅಂತ ಕೇಳ್ತಾ ಇರ್ತಾನೆ ಸಿದ್ದು. ಅವಾಗ ಶಾರದಾ ಏನೂ ಮಾತಾಡ್ದೇನೆ ಸುಮ್ಮನೆ ನಿಂತಿರ್ತಾಳೆ. ಅವಳೇನು ಮಾತಾಡ್ತಾಳೆ, ನಾನು ಹೇಳ್ತೀನಿ ಕೇಳು. ಅವಳು ಸುಮಿತ್ರ ಮಾತಾಡೋದಕ್ಕೆ ಹೋಗ್ತಾ ಇರ್ತಾಳೆ ಕೋಪದಲ್ಲಿ. ಆವಾಗ ಮಾವ ನೀವಾದರೂ ಹೇಳಿ ಏನಾಯಿತು ಅಂತ ದಶರಥನ ಸಿದ್ದು ಕೇಳ್ತಾನೆ. ಆವಾಗ ದಶರಥ ಹೇಳ್ತಾನೆ, ಅಯ್ಯೋ ನಾನು ತಿಂಡಿ ತಿಂದಾದ್ಮೇಲೆ ನೀರು ಬೇಕು ಅನ್ನಿಸ್ತು, ನೀರು ಕುಡಿಯೋಣ ಅಂತ ನೋಡಿದ್ರೆ ಜಗ್ಗಲ್ ಖಾಲಿ ಹೋಗಿತ್ತು. ನಾನೇ ಎತ್ಕೊಂಬರೋಣ ಅಂತ ನಿಂತ್ಕೊಂಡಿದ್ದೆ ತಪ್ಪಾಯಿತು, ನನಗೆ ತಲೆ ಸುತ್ತ ಬಂದ್ಬಿಡ್ತು, ಬಿದ್ದೋಗ್ಬಿಡ್ತಾ ಇದ್ದೆ. ಆವಾಗ ಶಾರದಾ ಬಂದು ನನ್ನ ಹಾಸಿಗೆ ಮೇಲೆ ಕೂರಿಸ್ಬಿಟ್ಟು ಹೋಗಿ ನೀರು ತಗೊಬಂದು ನನಗೆ ನೀರು ಕುಡಿಸ್ತಾ ಇದ್ಲು. ಅದನ್ನ ನೋಡ್ಬಿಟ್ಟು ಈ ಸುಮಿತ್ರ ಸುಮ್ಮನಿರ್ಲಾರ್ದೆ ಓವರ್ ಆಗಿ ಏನೇನೋ ಆಲೋಚನೆ ಮಾಡಿಕೊಂಡು ಹಿಂಗೆ ಇಷ್ಟೊಂದು ರಂಪಾಟ ಮಾಡ್ತಿದ್ದಾಳೆ ಅಂತ ಹೇಳ್ತಾನೆ. ಆವಾಗ ಯಾಕೆ ಶಾರದಾ, ಯಾಕೆ ಹಿಂಗೆಲ್ಲ ಮಾಡ್ತಾ ಇದೆಯಾ ನೀನು? ಅವಳು ಕೆಲಸದವಳಾಗಿ ಅವಳು ಕೆಲಸನ ಅವಳು ಮಾಡೋದಕ್ಕೆ ಬಿಡು ಅಂತ ಪಾರಿಜಾತ ಹೇಳ್ತಾ ಇರ್ತಾಳೆ. ಈಗ ನೋಡು, ಅವಳು ಕೆಲಸದವಳು, ಎಲ್ಲರ ಬಗ್ಗೆನೂ ಕಾಳಜಿ ವಹಿಸ್ಬೇಕಾಗತ್ತೆ. ಇವಾಗ ದಶರಥ ಬಿದ್ದೋಗ್ತಾ ಇದ್ದ ತಾನೆ, ಅವನ್ನ ಕಾಪಾಡಿರೋದು ಒಳ್ಳೇದೇ ಅಲ್ವಾ? ಯಾಕೆ ಹಿಂಗೆ ಆಡ್ತಿದ್ಯಾ ನೀನು, ಸ್ವಲ್ಪ ಸಮಾಧಾನವಾಗಿ ಇರು ಅಂತ ಹೇಳ್ತಾ ಇರ್ತಾಳೆ. ಆವಾಗ ಯಾಕಮ್ಮ ನೀನು ನೋಡ್ಕೊಂಡು ಮಾತಾಡ್ಬೇಕಲ್ವ ಅಂತ ತಾತನೂ ಹೇಳ್ತಾ ಇರ್ತಾರೆ. ನಮ್ಮ ಮನೇಲಿ ಈ ಥರ ಎಲ್ಲ ಕಿರ್ಚಾಡೋದು ಹಿಂಗೆಲ್ಲ ಮಾಡೋದು ನನಗೆ ಯಾವತ್ತೂ ಇಷ್ಟ ಆಗೋದಿಲ್ಲ, ಇನ್ಮೇಲೆ ನೀನು ಇದನ್ನೆಲ್ಲ ಮತ್ತೆ ರಿಪೀಟ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ತಾತ ಸರಿ ಎಲ್ಲರೂ ಇಲ್ಲಿಂದ ಓಡಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾ ಇರ್ತಾರೆ. ಇದು ಶಾರದಾ ನೀವು ಬನ್ನಿ ಅಂತ ಹೇಳ್ಬಿಟ್ಟು ವಿಮಲ ಮತ್ತು ಆರತಿ ಇಬ್ಬರೂ ಹೋಗ್ತಾರೆ. ಮತ್ತು ಸಿದ್ದು ಇಬ್ಬರು ಅಲ್ಲೇ ನಿಂತಿರ್ತಾರೆ. ಆವಾಗ ವಾರ್ನ್ ಮಾಡ್ತಾಳೆ ಸುಮಿತ್ರ, ನೋಡೆ, ಇವಾಗ ನೀನು ತಪ್ಪಿಸ್ಕೊಂಡಿರ್ಬೋದು, ನನ್ನ ಗಂಡನ ರೂಮ್ ಒಳಗಡೆ ನೀನು ಬರ್ಕೂಡ್ದು, ಇಲ್ಲಿ ಬಂದರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ ಅಂತ ಹೇಳ್ತಾಳೆ. ಆವಾಗ ಅಮ್ಮ ನಾನು ಅವ್ರಿಗೆ ಅಂತ ಮಾತಾಡೋದಕ್ಕೆ ಹೋಗ್ತಾಳೆ, ಮಾತಾಡೋದಕ್ಕೆ ಬಿಡೋದಿಲ್ಲ. ನೀನು ಕೆಲಸದವಳು ಥರನೇ ಇರಬೇಕು, ಅದಕ್ಕಿಂತ ಮೀರಿ ಓವರಾಗಿ ಏನಾರ ಮನೆಯವಳ ಥರ ನಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ ಅಂತ ವಾರ್ನ್ ಮಾಡಿಬಿಟ್ಟು ಸುಮಿತ್ರ ಅಲ್ಲಿಂದ ಹೋಗ್ತಾಳೆ. ಹೋಗ್ತಿದ್ದಂಗೆ ಶಾರದವ್ರೆ, ನಿಮ್ಗೆ ಏನಕ್ಕೆ ಬೇಕಾಗಿತ್ತು? ನೀವು ಏನೇ ಒಳ್ಳೇದು ಮಾಡೋದಕ್ಕೆ ಹೋದ್ರು ಎಲ್ಲ ನೀವು ತಪ್ಪು ಮಾಡಿದ್ದೀರ ಅಂತಾನೆ ಹೇಳ್ತಾರೆ, ನಿಮ್ಮ ಪಾಡಿಗೆ ನೀವು ಇರೋದಕ್ಕಾಗೋದಿಲ್ವಾ, ಇಷ್ಟೆಲ್ಲ ಆಗಬೇಕಾಗಿತ್ತಾ ಅಂತ ಸಿದ್ದು ಹೇಳ್ತಾ ಇರ್ತಾನೆ. ಆಗ ಶಾರದಾ ಹೇಳ್ತಾಳೆ, ಸರ್ ನಮ್ಮ ಮನೆಗೆ ನಮ್ಮ ಅವಶ್ಯಕತೆ ತುಂಬ ಇದೆ, ನೀವು ದಯವಿಟ್ಟು ಏನು ಮಾತಾಡಬೇಡಿ, ನೀವು ಸುಮ್ಮನೆ ಇರಿ ಅಂತ ಹೇಳ್ತಾಳೆ. ಸರ್ ನೀವು ಮಲ್ಕೊಳ್ಳಿ ಅಂತ ದಶರಥನ ಮಲಗಿಸ್ಬಿಟ್ಟು ಕಂಬಳಿ ಎಲ್ಲ ಒದಿಸ್ಬಿಟ್ಟು ಸರಿ ಮಾವ ನಾವು ಇಲ್ಲಿಂದ ಹೊಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರೂ ಹೊಡ್ತಾ ಇರ್ತಾರೆ. ನಿದ್ದೆ ಮಾಡೋದನ್ನ ಬಿಟ್ಬಿಟ್ಟು ಇಲ್ಲಿ ಆಚೆಗಡೆ ಬಂದು ಅಲ್ಲೇ ವಾಕ್ ಮಾಡ್ತಾ ಇರ್ತಾಳೆ. ಏನಿದು ಈ ಶಾರದಾ ಮಧ್ಯರಾತ್ರಿ ಇಲ್ಲ ಅದೆಲ್ಲಿಗೋ ಹೋಗ್ತಾಳೆ ಅಂತಲೂ ಗೊತ್ತಿಲ್ಲ. ಯಾವಾಗಲೂ ಕುಣಿಯೋ ಟೈಮಲ್ಲಿ ಅದೆಲ್ಲಿಗೆ ಹೋಗ್ತಾಳೋ ಏನೋ ಗೊತ್ತೇ ಇಲ್ಲಪ್ಪ ಅಂತ ಹೇಳಿ, ಇವತ್ತು ಬರಲಿ, ನಾನು ಇವತ್ತು ಎಲ್ಲಿಗೆ ಹೋಗ್ತಾಳೋ ನಾನು ನೋಡೇ ಬಿಡ್ತೀನಿ ಅಂದ್ಬಿಟ್ಟು ಅಲ್ಲೇ ವಾಕ್ ಮಾಡ್ತಾ ಇರ್ತಾಳೆ. ಶಾರದಾ ಊಟದ ಡಬ್ಬ ಇಟ್ಕೊಂಡು ಅಲ್ಲೇ ಬರ್ತಾಳೆ. ಇದೇನಿದು, ಇವ್ರಿಗೆ ನಿದ್ದೆ ಬಂದಿಲ್ವಾ, ಇಲ್ಲಿ ಯಾಕೆ ನಿಂತಿದ್ದಾರೆ ಇವರು? ಮೋಸ್ಟ್ಲಿ ನಾನು ಆಚೆ ಹೋಗೋದೇನಾದರೂ ಇವ್ರಿಗೆ ಗೊತ್ತಾಗೋಯ್ತಾ, ನನ್ನ ಕಂಡುಹಿಡಿಬೇಕು ಅಂದ್ಬಿಟ್ಟು ಇಲ್ಲಿ ನಿಂತಿದ್ದಾರಾ, ಇವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಇರು ಅಂತ ಹೇಳ್ಬಿಟ್ಟು ಶಾರದಾ ಒಂದು ಪ್ಲ್ಯಾನ್ ಮಾಡ್ಕೊತಾಳೆ. ಇವಳು ಇಲ್ಲೇ ವಾಕ್ ಮಾಡ್ತಾ ಇರ್ತಾಳೆ ಪಾರಿಜಾತ. ಅವಳು ವಾಕ್ ಮಾಡ್ತಾ ಅಲ್ಲೇ ಹೊಗೆಯೆಲ್ಲ ಬರ್ತಾ ಇರುತ್ತೆ, ಜೋರಾಗಿ ಗಾಳಿ ಬೀಸ್ತಾ ಇರುತ್ತೆ, ನಾಯಿಗಳೆಲ್ಲ ಬಗಳುತ್ತಾ ಇರುತ್ತೆ. ಇವಳಿಗೆ ಭಯ ಆಗ್ತಾ ಇರುತ್ತೆ, ಇದೇನಪ್ಪ ಇದು, ಇಷ್ಟೊಂದು ಹೊಗೆ ಬರ್ತಾ ಇದೆ, ಗಾಳಿ ಬೇರೆ ಬರ್ತಾ ಇದೆ, ನಾಯಿ ಬೇರೆ ಬಗಳುತ್ತಾ ಇದೆಯಲ್ಲ ಅಂತ ಎದುರ್ಕೊತಾ ಇರ್ತಾಳೆ. ಹಿಂದೆಗಡೆಯಿಂದ ಬಂದು ಶಾರದಾ ಅವಳು ಬೆನ್ಮೇಲೆ ಕೈ ಹಾಕ್ತಾಳೆ. ಆವಾಗ ಅವಳಿಗೆ ಭಯ ಆಗ್ತಾ ಇರುತ್ತೆ. ಹಿಂದೆ ತಿರುಗಿ ನೋಡಿದ್ರೆ ಶಾರದಾ ಬಿಳಿ ಸೀರೆ ಉಟ್ಕೊಂಡು ಮೋಹಿನಿ ಥರ ಇಹಿ ಆ ಅಂತ ನಗ್ತಾ ಇರ್ತಾಳೆ. ಅದನ್ನ ನೋಡ್ಬಿಟ್ಟು ಭಯ ಆಗ್ತಾ ಇರುತ್ತೆ ಪಾರಿಜಾತಂಗೆ. ಅಲ್ಲಿಗೆ ಇವತ್ತಿನ ಸಂಚಿಕೆ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮುಂದಿನ ಸಂಚಿಕೆ ಒಂದಿಗೆ ಮತ್ತೆ ಭೇಟಿಯಾಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು.